ಚೈತ್ರಾಳನ್ನ ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಟ್ಟ ಮಂಜು, ಧನರಾಜ್, ಗೌತಮಿ. ಚೈತ್ರ ಅವರು ವಾದ ತಪ್ಪನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯೋ ಗುಣ ಏನಿದೆ ಅದು ಅವರಲ್ಲಿ ಇಲ್ಲ. ಮನೆಯಲ್ಲಿ ಫೈರ್ ಬ್ರಾಂಡ್ ಟಾರ್ಗೆಟ್. ಈ ವಾರ ಮನೆಗೆ ಹೋಗೋದು ಫಿಕ್ಸ್. ಟಾರ್ಗೆಟ್ ಮಾಡಿ ಈಸಿಲಿ ಪ್ಲಾನ್ ಮಾಡ್ತಾರೆ. ಎಲ್ಲರೂ ಒಂದು ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ. ಗಳಗಳನೆಯತ್ತ ಬಿಗ್ ಬಾಸ್ ಸ್ಪರ್ಧಿ ಕುಂದಾಪುರ ಕಣ್ಣೀರಿಗೆ ಕರುಣೆ ಇಲ್ವಾ? ಈ 100 ದಿನಾನು ಈ ಮನೇಲಿ ನಡೆದಿದ್ದಿದೆ. ಆಡಕ್ಕೆ ಕೊಡ್ತಿರ್ಲಿಲ್ಲ. ಇದೇ ತರ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಡೋರು. ಆಡಕ್ಕೆ ಈಗಿನ್ನ ಬರ್ತಿದ್ದೆ ಅಲ್ಲಿಗೆ ಅಡ್ಡಗಾಲ ಹಾಕಿದ್ರಲ್ಲ. ಬಿಗ್ ಬಾಸ್ ಸೀಸನ್ 11ರ ಮನೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಫಿನಾಲೆ ಮೇಲೆ ಕಣ್ಣಿಟ್ಟಿರುವ 9 ಸ್ಪರ್ಧಿಗಳು ರೊಚ್ಚಿಗೆದ್ದು ಟಾಸ್ಕ್ಗಳನ್ನ ಆಡ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಒಂದು ವಿಕೆಟ್ ಬೀಳೋದು ಪಕ್ಕಾ ಆಗಿದೆ. ಎಲಿಮಿನೇಟ್ ಮಾಡುವ ಕೊನೆಯ ಹಂತದಲ್ಲಿ ಚೈತ್ರ ಕುಂದಾಪುರ ಅವರೇ ಟಾರ್ಗೆಟ್ ಆಗಿದ್ದಾರೆ. ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬ ಸದಸ್ಯರನ್ನು ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಬೇಕು. ಚೈತ್ರ ಅವರು ಹೌದು, ಬಿಗ್ ಬಾಸ್ ಈ ವಾರದ ಸರಣಿ ಟಾಸ್ಕ್ಗಳಲ್ಲಿ ಹಾವು ಏಣಿ ಆಟ ನಡೆದಿತ್ತು. ಅಂತಿಮವಾಗಿ ಎಲಿಮಿನೇಷನ್ ತೂಗುಗತಿಯಲ್ಲಿ ಭವ್ಯ, ಚೈತ್ರ, ಧನರಾಜ್, ಮೋಕ್ಷಿತಾ, ತ್ರಿವಿಕ್ರಮ್ ತಗಲಾಕೊಂಡಿದ್ದಾರೆ. ಈ 5 ಸ್ಪರ್ಧಿಗಳಲ್ಲೇ ಈ ವಾರ ಒಬ್ಬರು ಮನೆಯಿಂದ ಆಚೆ ಬರುವುದು ಪಕ್ಕಾ ಆಗಿದೆ. ಈ ಎಲಿಮಿನೇಷನ್ ಜೂಟಾಟದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬ ಸದಸ್ಯರನ್ನ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಬೇಕು ಎನ್ನಲಾಗಿದೆ. ಈ ಟಾಸ್ಕ್ನಲ್ಲಿ ಮಂಜು, ಧನರಾಜ್, ಗೌತಮಿ ಹಾಗೂ ಉಳಿದ ಮನೆಯ ಸದಸ್ಯರು ಚೈತ್ರ ಅವರ ಹೆಸರು ಹೇಳಿದ್ದಾರೆ. ಎಲ್ಲರೂ ಒಂದು ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ. ಚೈತ್ರ ಅವರು ಚೈತ್ರ ಅವರನ್ನ ಟಿಕೆಟ್ ಟು ಫಿನಾಲೆ ಓಟದಿಂದ ಔಟ್ ಮಾಡಲು ಮಂಜು, ಧನರಾಜ್, ಗೌತಮಿ ಸೂಕ್ತ ಕಾರಣಗಳನ್ನು ನೀಡಿದ್ದಾರೆ. ಮಂಜು ಅವರು ಚೈತ್ರಾಗೆ ವಾದ ಅಂದ್ರೆ ಚೈತ್ರ ಎಂದಿದ್ದಾರೆ. ಧನರಾಜ್ ಕೂಡ ಚೈತ್ರ ಅವರಲ್ಲಿ ತಪ್ಪನ್ನ ಸರಿ ಮಾಡಿಕೊಂಡು ಹೋಗುವ ಗುಣ ಅವರಲ್ಲಿ ಇಲ್ಲ ಅಂದ್ರೆ, ಗೌತಮಿ ಅವರು ಎಲ್ಲರೂ ಒಬ್ಬರ ಹೆಸರನ್ನೇ ತೆಗೆದುಕೊಳ್ತಾರೆ ಅಂದ್ರೆ ಅವರ ಕಡೆಯಿಂದ ಪದೇ ಪದೇ ತಪ್ಪಾಗುತ್ತೆ ಅಂತ ಅರ್ಥ ಹೇಳಿದ್ದಾರೆ. ವಾದ ತಪ್ಪನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯೋ ಗುಣ ಏನಿದೆ ಅದು ಅವರಲ್ಲಿ ಇಲ್ಲ. ಎಲ್ಲರೂ ಒಂದು ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ. ಬಿಗ್ ಬಾಸ್ ಸದಸ್ಯರ ಈ ಅಭಿಪ್ರಾಯದಿಂದ ಟಿಕೆಟ್ ಟು ಫಿನಾಲೆ ಓಟದಿಂದ ಚೈತ್ರ ಅವರು ಕ್ಯಾನ್ಸಲ್ ಆಗಿದ್ದಾರೆ. ಕ್ಯಾಪ್ಟನ್ ರಜತ್ ಅವರು ಫಿನಾಲೆ ಓಟದಿಂದ ಚೈತ್ರ ಅವರನ್ನ ಕಟ್ ಮಾಡಿ ಕ್ಯಾನ್ಸಲ್ ಅನ್ನೋ ಸೀಲ್ ಕೂಡ ಒತ್ತಿದ್ದಾರೆ. ಟಿಕೆಟ್ ಟು ಫಿನಾಲೆ ಓಟದಿಂದ ಔಟ್ ಆದ ಚೈತ್ರ ಅವರು ಮತ್ತೆ ಬಿಗ್ ಬಾಸ್ ಮನೆಯವರ ಮೇಲೆ ಗುಡುಗಿದ್ದಾರೆ. ಒಬ್ಬರನ್ನ ಟಾರ್ಗೆಟ್ ಮಾಡಿ ಬಹಳ ಸುಲಭವಾಗಿ ಪ್ಲಾನ್ ಮಾಡ್ತಾರೆ. ಈ 100 ದಿನವೂ ಈ ಮನೆಯಲ್ಲಿ ನಡೆದಿದ್ದು ಇದೆ. ಆಡೋದಕ್ಕೂ ಕೊಡ್ತಾ ಇರಲಿಲ್ಲ. ಇದೇ ರೀತಿ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ. ಆಡೋಕೆ ಈಗ ಇನ್ನು ಬರ್ತಿದ್ದೆ, ಆಗ್ಲೇ ಅಡ್ಡಗಾಲು ಹಾಕಿದ್ದಾರಲ್ಲ ಅಂತ ಚೈತ್ರ ಕಣ್ಣೀರ್ ಹಾಕಿದ್ದಾರೆ. ಈ 100 ದಿನಾನು ಈ ಮನೇಲಿ ನಡೆದಿದ್ದಿದೆ. ಆಡಕ್ಕೆ ಕೊಡ್ತಿರ್ಲಿಲ್ಲ. ಇದೇ ತರ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಡೋರು. ಆಡಕ್ಕೆ ಈಗಿನ್ನ ಬರ್ತಿದ್ದೆ ಅಲ್ಲಿಗೆ ಅಡ್ಡಗಾಲ ಹಾಕಿದ್ರಲ್ಲ.